ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನ ಖರೀದಿ ನಿಲ್ಲಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಹಿನ್ನೆಲೆಯಲ್ಲಿ ದೇಶದ ಹಿತಕ್ಕೆ ಸಹಕರಿಸ್ತೀವಿ ಅಂತ ಹೇಳಿ ಚಿನ್ನದ ವ್ಯಾಪಾರಿಗಳು ಈಗ ತಿಳಿಸಿದ್ದಾರೆ. ಚಿನ್ನ ಖರೀದಿ ನಿಲ್ಲಿಸಿ ಅಂತ ಹೇಳಿ ಪ್ರಧಾನಿ ಮೋದಿ ಕರೆ ಹಿನ್ನೆಲೆಯಲ್ಲಿ ಈಗ ಚಿನ್ನದ ವ್ಯಾಪಾರಿಗಳು ದೇಶದ ಹಿತಕ್ಕೆ ನಾವು ಸಹಕಾರ ನೀಡ್ತೀವಿ, ಚಿನ್ನ ಖರೀದಿ ನಿಂತ್ರೆ ಸ್ವಲ್ಪ ನಷ್ಟವಾಗುತ್ತೆ ಅಂತ ಹೇಳಿ ವ್ಯಾಪಾರಿಗಳು ತಿಳಿಸಿದ್ರು. ಕಷ್ಟ ಬಂದಾಗ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮೊದಲೇ ನಾವು ಅಲರ್ಟ್ ಆಗಬೇಕು. ಚಿನ್ನ ಖರೀದಿ ಪೋಸ್ಟ್ಪೋನ್ ಮಾಡಿ ಎಂದಿರೋದು ಒಳ್ಳೆಯದ್ದು, ಆದರೆ ಪ್ರಧಾನಿ ಹೇಳಿರೋದು ಇಲ್ಲಿ ಒಳ್ಳೆಯದು ಅಂತ ಚಿನ್ನದ ವ್ಯಾಪಾರಿಗಳು ಕೂಡ ತಿಳಿಸಿದ್ದಾರೆ. ಚಿನ್ನ ಖರೀದಿ ನಿಲ್ಲಿಸಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಕರೆ ಹಿನ್ನೆಲೆಯಲ್ಲಿ ಈಗ ಚಿನ್ನದ ವ್ಯಾಪಾರಿಗಳು ಕೂಡ ದೇಶದ ಹಿತಕ್ಕಾಗಿ ನಾವು ಸಹಕಾರವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ದಿನದ ಮಟ್ಟಿಗೆ ಚಿನ್ನದ ವ್ಯಾಪಾರಿಗಳಿಗೆ ಇಲ್ಲಿ ನಷ್ಟವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಇಸ್ರಾಲ್ ಯುದ್ಧದ ಕಾರ್ಮೋಡ ಭಾರತದ ಜನರಿಗೂ ಕೂಡ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ. ಅದರ ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ನಿನ್ನೆ 10 ಸೂತ್ರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಏನು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನರು ಆ ಸಮಸ್ಯೆಗಳನ್ನು ಅನುಭವಿಸಿದ್ರಿ, ಅದರಂತೆ ಇದು ಕೂಡ ಕೋವಿಡ್ ನಂತಹ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಹೀಗಾಗಿ ಈ ಒಂದು ವರ್ಷ ಏನಿದೆ ಇದು ನಮಗೆ ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ ದಿನಗಳಿರೋದ್ರಿಂದ ಬಂಗಾರದ ಖರೀದಿಯಲ್ಲಿ ಸಾಕಷ್ಟು ಕಡಿಮೆ ಬಂಗಾರವನ್ನು ಖರೀದಿ ಮಾಡಿ ಏನಾದರೂ ವಿಶೇಷ ಖರೀದಿ ಮಾಡಲೇಬೇಕು ಅನ್ನುವಂಥದ್ದು ಇದ್ದಾಗ ಮಾತ್ರ ಬಂಗಾರವನ್ನು ಖರೀದಿ ಮಾಡಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ 1,40,000 ರೂಪಾಯಿಗೆ ಬಂಗಾರದ ಬೆಲೆ ಗಗನಕ್ಕೇರಿರ್ತಕ್ಕಂಥದ್ದು. ಹೀಗಾಗಿ ಮಧ್ಯಮ ವರ್ಗದ ಜನರು ಬಂಗಾರದ ಖರೀದಿಗೆ ಸಾಕಷ್ಟು ಹಿಂದೇಟು ಹಾಕ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಮತ್ತೆ ಮೋದಿ ಅವರು ಹೇಳಿರ್ತಕ್ಕಂಥ ಈ ಒಂದು ಮಾತೇನಿದೆ ಇದು ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತಕ್ಕಂಥದ್ದು. ಏನು ಫ್ರಾಂಚೈಸಿಗಳನ್ನು ಮಾಡ್ಕೊಂಡಂಥವ್ರಿಗೆ ಏನು ಸಿಬ್ಬಂದಿಗಳ ಸಂಬಳ ಕೊಡ್ತಕ್ಕಂಥದ್ದು, ಸಾಕಷ್ಟು ಸಮಸ್ಯೆಗಳನ್ನ ಬಂಗಾರದ ವ್ಯಾಪಾರಿಗಳು ಅನುಭವಿಸ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಬಂಗಾರ ಖರೀದಿದಾರಿದ್ದಾರೆ ಸೊ ಅಂಗಡಿಗೆ ಬಂದು ಖರೀದಿ ಮಾಡ್ಲಿ ಅಂತಕ್ಕಂಥ ವ್ಯಾಪಾರಸ್ಥರು ಒಂದು ಅಳಲಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬಂಗಾರದ ಅಂಗಡಿಯಲ್ಲಿದ್ದೀನಿ, ರಾಜ್ಮಹಲ್ ಬಂಗಾರದ ಅಂಗಡಿಯ ಮಾಲೀಕರನ್ನು ಮಾತಾಡಿಸ್ತೀನಿ. ಸರ್, ಏನು ನರೇಂದ್ರ ಮೋದಿ ಅವರು ನಿನ್ನೆ ಒಂದು ಮಾತು ಹೇಳಿದ್ರು, ಇದರ ಎಫೆಕ್ಟ್ ಎಷ್ಟು ಮಟ್ಟಿಗೆ ಆಗಲಿದೆ? ಈಗಾಗಲೇ ಯುದ್ಧದ ಕಾರ್ಮೋಡ ಸಾಕಷ್ಟಿದೆ. ಸೊ ಆಮದು ಮತ್ತು ರಫ್ತು ಮಾಡ್ಕೊಳ್ತಕ್ಕಂಥದ್ದು ಏನಿದೆ ಬಂಗಾರದ ಇದರಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ತಕ್ಕಂಥದ್ದು, ತೊಡಕಾಗಿರ್ತಕ್ಕಂಥದ್ದು, ಮಾಹಿತಿ ಇರ್ತಕ್ಕಂಥದ್ದು. ಈ ನರೇಂದ್ರ ಮೋದಿ ಅವರ ಮಾತಿನಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಜನರು ಬಂಗಾರದ ಅಂಗಡಿ ಕಡೆ ಬರದೇ ಹೋದ್ರೆ ನಿಮ್ಮ ಫ್ರಾಂಚೈಸಿಗಳು ನಡೆಸೋದು, ನಿಮ್ಮ ಸಿಬ್ಬಂದಿಗಳ ಸಂಬಳ ಕೊಡುವಂಥದ್ದು, ಇದರ ಮೇಲೆ ಪರಿಣಾಮ ಬೀರುವಂಥದ್ದಾಗತ್ತಾ? ಆ ಥರ ಏನಾಗಿಲ್ಲ. ಮೋದಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಬಂಗಾರ ಕೊಂಡ್ಕೊಳ್ಬೇಡಿ ಅಂತ ಹೇಳಿಲ್ಲ, ಕೊಂಡ್ಕೊಳ್ಳೋದು ಪೋಸ್ಟ್ಪೋನ್ ಮಾಡಿ ನಿಧಾನ, ಈ ವರ್ಷ ತಗೊಳ್ಳೋದು ಬರೋ ವರ್ಷ ತಗೊಳ್ಳಿ, ಅನವಶ್ಯಕವಾಗಿ ಇರೋ ಹಾರ್ಡ್ ಕ್ಯಾಶ್ನ ಕಳ್ಕೊಬೇಡಿ ಅಂತ ಹೇಳಿದ್ದಾರೆ. ಗೋಲ್ಡ್ ಒಂದೇ ಅಲ್ಲ, ಪೆಟ್ರೋಲ್ ಬಗ್ಗೆ ಹೇಳಿದ್ದಾರೆ, ಬೇರೆ ಎಲ್ಲ ಟ್ರಾವೆಲಿಂಗ್ ಬಗ್ಗೆ ಹೇಳಿದ್ದಾರೆ, ಎಲ್ಲ ಬಗ್ಗೆ ಹೇಳಿದ್ದಾರೆ. ಇದರಿಂದ ನಮಗೆ ಎಫೆಕ್ಟ್ ಏನು ಆಗಲ್ಲ ಸರ್. ಸ್ವಲ್ಪ ವ್ಯಾಪಾರ ಕಡಿಮೆ ಆಗುತ್ತೆ ಅನ್ಸತ್ತೆ. ಅದರಿಂದ ಏನು ನಮಗೇನು ತೊಂದರೆ ಏನು ಆಗಲ್ಲ ಸರ್, ನಡೆಯುತ್ತೆ ಬಿಸ್ನೆಸ್. ಬಟ್ ದೇಶಕ್ಕೆ ಹಿತಕ್ಕೋಸ್ಕರ ನಾವು ಸಹಕಾರ ಮಾಡಬೇಕಾಗತ್ತೆ. ಇದಕ್ಕೆ ಸಹಕಾರ ಮಾಡಿದ್ರೆ ಎಲ್ಲರೂ ನಡ್ಕೊಂಡು ಎಲ್ಲ ಚೆನ್ನಾಗಿ ನಡೆಯುತ್ತೆ ಅನ್ಸುತ್ತೆ. ಸೊ ಇದು ಬಳ್ಳಾರಿಯ ರಾಜ್ಮಹಲ್ ಅಂಗಡಿಯ ಮಾಲೀಕರು ಮತ್ತು ನಾವು ಕೂಡ ಮೋದಿ ಅವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅವ್ರ ಸಂದೇಶಕ್ಕೆ ನಾವು ಕೂಡ ಬದ್ಧರಾಗಿದ್ದೀವಿ. ನಮ್ಮ ಲೈಫ್ ಸ್ಟೈಲನ್ನು ನಾವು ಈ ವರ್ಷ ನಾವು ತಿದ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ನಾವು ಅನುಭವಿಸಿರ್ತಕ್ಕಂಥ ಸಂಕಷ್ಟಗಳು ಈಗ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೋದಿ ಅವರೇ ನಮಗೆ ಮುನ್ನೆಚ್ಚರಿಕೆಯಾಗಿ ಹೇಳಿದ್ದಾರೆ. ಅದನ್ನು ನಾವು ಅನುಭವಿಸ್ತೀವಿ. ಆದರೆ ಎಷ್ಟೇ ಸಮಸ್ಯೆ ಆದರೂ ಕೂಡ ನಾವು ಅದಕ್ಕೆ ನಿಭಾಯಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದ್ದು ಬಳ್ಳಾರಿಯ ಬಂಗಾರದ ವ್ಯಾಪಾರಸ್ಥರ ಮಾತು. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್, ಗ್ಯಾರಂಟಿ ನ್ಯೂಸ್.